Imagine a city with a heartbeat that begins before sunrise. A place where flowers arrive long before the city wakes. SKR market to Sri Krishnadevaraya market 1927 ಸ್ಟಾರ್ಟ್ ಮಾಡೋದು ಕನ್ಸ್ಟ್ರಕ್ಷನ್ನು. 1928 ಮಾರ್ಕೆಟು ಓಪನ್ ಆಯಿತು. ಆವಾಗ ಮಾರ್ಕೆಟ್ ಅಂದರೆ ಏನಂದರೆ ಇಲ್ಲಿ ಆ್ಯಕ್ಚುಲಿ ಕಲ್ಯಾಣಿ ಇತ್ತು. ಮಹಾರಾಜರು ಭಾಳ ಮುಂದೆ ಆಲೋಚನೆ ಮಾಡಿ ಇಲ್ಲಿ ಮಾರ್ಕೆಟ್ ಸ್ಥಾಪನೆ ಮಾಡಿದ್ರು. This is SKR Market, Sri Krishna Devaraya Market. A stitched-in-place market born in 1928. A market that once belonged to kings and now belongs to everyone. The Maharaja built this place for the people. Before modern Bangalore, before the flyovers, before the IT boom, there was this market, a gift from Nalvadi Krishna Raja Wadiyar to the people. ಆ್ಯಕ್ಚುಲಿ ನಾವು ಫಾರ್ಮರ್ಸು. ಈ ಸಂಪಂಗಿ ರಾಮ್ ನಗರ ಇದೆಯಲ್ಲ, ಅಲ್ಲೆಲ್ಲ ನಮ್ಮ ಜಮೀನಿತ್ತು. ನಾವು ತೋಟ ಮಾಡ್ತಾಯಿದ್ವಿ. ನಮ್ಮ ಆ್ಯನ್ಸಿಸ್ಟರ್ಸ್ ಹೂವು ಎತ್ಕೊಂಡ್ಬಂದು ಇಲ್ಲಿ ಮಾರ್ಕೆಟ್ ಹತ್ರ ಮಾರ್ತಾಯಿದ್ರು. 1928 ಹೂವು ಮಾರೋಕ್ಕೆ ನಮಗೂ ಒಂದು ಮಳಿಗೆ ಕೊಟ್ಟರು. ನಾನು ಈ ಫೀಲ್ಡ್ ಬಂದು ಟೋಟಲು 44 ಇಯರ್ಸ್ ಆಯಿತು. 44 ಇಯರ್ಸಿಂದ ನಾನು ವ್ಯಾಪಾರ ಮಾಡ್ತಾಯಿದ್ದೀನಿ, ಹೂವು ವ್ಯಾಪಾರ ಮಾಡ್ತಾಯಿದ್ದೀನಿ. ನಾನು 4th ಜನರೇಷನ್ ನಾವು ವ್ಯಾಪಾರ ಮಾಡ್ತಾ ಇರೋದು. ಮಹಾರಾಜರು ಬ್ಯಾಂಗ್ಳೂರು ಸೆಂಟ್ರು ಸಿಟಿ ಮಾರ್ಕೆಟ್, SKR ಮಾರ್ಕೆಟ್ ಅಂದ್ಬಿಟ್ಟು ಈ ಮಹಾರಾಜರು ಕಟ್ಟಿ ನಮಗೆಲ್ಲ ಕೊಟ್ಟಿದ್ದಾರೆ. ಮಹಾರಾಜನು ನಮ್ಮ ದೇವರು. Trucks arrive at 3 a.m. Farmers travel in the dark, carrying baskets of flowers. Some sell a few kilos, some bring large loads. The market keeps moving, busy from morning till night. ಪ್ರತಿನಿತ್ಯ 100 ಟನ್ ಹೂ ಬರುತ್ತೆ. 100 ಟನ್ ಹೂವು ಬರುತ್ತೆ. 24 ಗಂಟೆನೂ ಹೂ ಅನ್ಲೋಡ್ ಆಗ್ತಾ ಇರ್ತದೆ, ವ್ಯಾಪಾರ ನಡೀತಾ ಇರ್ತದೆ. ತುಂಬಾ ಇದೆ. ತಮಿಳ್ನಾಡಿಂದ ಒಂದು 100 ಗಾಡಿ ಬರ್ತದೆ. ಅದೆಲ್ಲ ಟೈಮಿಂಗ್ಸ್. ಈ ಮಲ್ಲಿಗೆ ಹೂವು ಮುಖ್ಯವಾಗಿ ಮಾರ್ಕೆಟ್ಗೆ ಮುಖ್ಯವಾಗಿ ಬರುವಂತ ಮಲ್ಲಿಗೆ ಹೂವನೇ ಮೇನ್. 1000 ರೂಪಾಯಿ 500 ರೂಪಾಯಿ ಕೆಜಿ. ಆ ಹೂವು 1 ಗಂಟೆ ಅರ್ಧ ಗಂಟೆ ಲೇಟ್ ಆದ್ರೆ ಆ ಗಾಡಿ ಟೋಟಲ್ ಲ್ಯಾಪ್ಸ್ ಆಗ್ಬಿಡ್ತದೆ. The flowers come from miles away. Villages where men and women wake at 3 a.m. to pluck the flowers at the morning. ಇಲ್ಲಿ ಮೇಜರ್ ಬಂದು ಮಲ್ಲಿಗೆ ಮೊಗ್ಗು. ಮಲ್ಲಿಗೆ ಮೊಗ್ಗೆಲ್ಲ ನಮಗೆ ತಮಿಳ್ನಾಡಿಂದ ಬರ್ತದೆ. ಯಾಕಂದ್ರೆ ನಮ್ಮ ಕ್ಲೈಮೇಟ್ಗೆ ಸೂಟ್ ಆಗಲ್ಲ. 3 ಗಂಟೆಗೆ ತೋಟಕ್ಕೆ ಹೋಗಿ ಪ್ಲಕ್ ಮಾಡಿ ಇಲ್ಲಿ ಬೆಳಿಗ್ಗೆ 7 ಗಂಟೆಗೆಲ್ಲ ಮಲ್ಲಿಗೆ ಮೊಗ್ಗು ಬಂದ್ಬಿಡ್ತದೆ. ಅದು ಬಿಟ್ಟರೆ ಶಾವಂತಿ ಎಲ್ಲ ಇಲ್ಲಿ ಲೋಕಲ್ ಸೈಡಿಂದ ಬರ್ತದೆ. ಕನಕಾಂಬ್ರ ಈ ಗೋರಿಬಿದನೂರು, ಸುಕನ್ರಾಜ ಗೋರಿಬಿದನೂರಿಂದ ಬರ್ತದೆ. ಚೆಂಡು ಹೂವು ಅದು ಗೋರಿಬಿದನೂರಿಂದ ಬರ್ತದೆ. ಸರೌಂಡಿಂಗ್ಸು ಎಲ್ಲ ಗೋರಿಬಿದನೂರು, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಇವಾಗ ಎಲ್ಲ ಕಡೆನೂ ಮಾರ್ಕೆಟ್ಗಳಾಗ್ಬಿಟ್ಟಿದೆ. ಸರ್, ಇದು ನಾವು ಕೇರ್ಪೇಟೆ ತಾಲೂಕು, ಮಂಡ್ಯ ಡಿಸ್ಟಿಕ್ಕು, ಬಲ್ಲೇನಹಳ್ಳಿ ಗ್ರಾಮ, ಚಾಂದಿನಿ, ಸೆಂಟಲ್ಲು, ಪೂರ್ಣಿಮಾ, ಬಟನ್ಸು, 6 ಥರದ್ದು ಹೂವು ಬೆಳೀತಿದ್ದೀವಿ. ನಮಗೆ ಇದೆ ಸರ್, ಒಂದು 500 ಜನಕ್ಕೆ ಅನ್ನ ಕೊಡ್ತೇವೆ ಸರ್. Here, timing is money. 1 hour late, the truck's load loses its breath. Price is a fragile thing. One morning's mistake and a farmer's week vanishes. ನಮ್ದು ಹೂ ಬಂದು ಟೈಮಿಂಗ್ಸ್ ಇರ್ತದೆ. ಇಷ್ಟು ಗಂಟೆಯಲ್ಲಿ ಲೋಡ್ ಆಗಿ ಇಷ್ಟು ಗಂಟೆ ಅನ್ಲೋಡ್ ಆಗಿ ವ್ಯಾಪಾರ ಮಾಡಿದ್ರೆ ಮಾತ್ರ ಉಳಿತದೆ.
1 ಕೆಜಿ ಮಲ್ಲಿಗೆ 1000 ರೂಪಾಯಿ ಇರ್ತದೆ, 1 ಕೆಜಿ ಸೇವಂತಿ 200 ರೂಪಾಯಿ ಇರ್ತದೆ. ಅದು ಬಿಸಿ ಬಂದು ಹೋಗ್ಬಿಟ್ರೆ ರೈತನಿಗೆ ನಾವು ಕಾಸು ಕೊಡಕ್ ಆಗಲ್ಲ. ಇಲ್ಲಿ 10 ರೂಪಾಯಿ ಕೆಜಿ ಇದ್ರೆ ಆಚೆ ಕಡೆ ಅದೇ ಹೂವು 30 ರೂಪಾಯಿ ಕೆಜಿ ಮಾರ್ತಾರೆ. ಇವತ್ತು 100 ರೂಪಾಯಿ ಇದ್ರೆ ಅಲ್ಲಿ 200 ರೂಪಾಯಿ ಮಾರ್ತಾರೆ. ಮಾರ್ಕೆಟ್ನಲ್ಲಿ ಎಲ್ಲ ಬಹಳ ಕಮ್ಮಿ. ಇಲ್ಲಿ ಲಾಸ್ಟ್ ಸ್ಕೇಲಲ್ಲಿ ಮಾರ್ತೀವಿ. ಲಾಸ್ಟ್ ಸ್ಕೇಲ್ ಮಾರುವಾಗ ಜನಕ್ಕೆ ಉಪಯೋಗ ಆಗ್ತದೆ. There is a ritual here. Women buy garlands for temples. Men buy flowers for vows. Petals become prayer. Colors become language. People dress life with flowers. ಮೊದಲು ಅಷ್ಟ ವ್ಯಾಪಾರ ಇರ್ತಿಲ್ಲ. ಈ ನಡುವೆ ವ್ಯಾಪಾರ ಜಾಸ್ತಿ ಆಗಿದೆ. ಯಾಕಂದ್ರೆ ಮೊದಲು ದೇವಸ್ಥಾನಕ್ಕೆ ಯಾರು ಹೋಗ್ತಾ ಇರಲಿಲ್ಲ. ವಾರಕ್ಕೊಂದು ದಿವಸ ಹೋಗ್ತಾ ಇದ್ರು, ಇಲ್ಲ ಹಬ್ಬ ಬಂದ್ರೆ ಹೋಗ್ತಾ ಇದ್ರು. ಇವಾಗ ಏನಾಗ್ಬಿಟ್ಟಿದೆ, ಜನಗಳೆಲ್ಲ ಪಾಪ ಜಾಸ್ತಿ ಮಾಡೋದು ಸ್ಟಾರ್ಟ್ ಮಾಡ್ಬಿಟ್ಟವ್ರೆ. ದೇವ್ರ ಹತ್ರ ಹೋಗೋದು ಜಾಸ್ತಿ ಆಗ್ಬಿಟ್ಟಿದೆ. ಸೋಮವಾರ ಒಂದು ದೇವಸ್ಥಾನ, ಮಂಗಳವಾರ ಒಂದು ದೇವಸ್ಥಾನ, ಗುರುವಾರ ಒಂದು ದೇವಸ್ಥಾನ, ಶುಕ್ರವಾರ ಒಂದು ದೇವಸ್ಥಾನ, ಶನಿವಾರ ಒಂದು ದೇವಸ್ಥಾನ, ಭಾನುವಾರ ಒಂದು ದೇವಸ್ಥಾನ. ಸೊ ಏಳು ದಿವಸನೂ ನಿಮಗೆ ದೇವಸ್ಥಾನ ಹತ್ರ ಇರ್ತಾರೆ. The market breathes under burden. There is no clean water, no proper toilets, no light after midnight. Trucks jam the roads. Garbage rots the air. Farmers sleep in their trucks, and fear walks with them. ಇಲ್ಲಿ ಏನಾಗಿದೆ ಅಂದ್ರೆ, ಈಗ ಒಂದು 2010 ಗಂಟು ಚೆನ್ನಾಗಿತ್ತು ಮಾರ್ಕೆಟ್. 2010ರಿಂದ ಮತ್ತೆ ಈಗ ನಮ್ಮ ಕೋವಿಡ್ ಬಂತಲ್ಲ, ಆ ನಂತರದಿಂದ ಮಾರ್ಕೆಟ್ ಅಲ್ಲಿ ಯಾವುದೇ ರೀತಿ ಸ್ಪೆಷಾಲಿಟಿ ಇಲ್ಲ. ಒಂದು ಕುಡಿಯೋ ನೀರಿನ ಘಟಕ ಕರೆಕ್ಟ್ ಆಗಿಲ್ಲ, ಒಂದು ಶೌಚಾಲಯ ಕರೆಕ್ಟ್ ಆಗಿಲ್ಲ, BBMP ವೆಹಿಕಲ್ಸ್ಗಳು ನಿಲ್ಲಿಸ್ತಾರೆ. ಈ ತರ ಸಮಸ್ಯೆಯಿಂದ ತುಂಬಾ ಸ್ಮೆಲ್ ಜಾಸ್ತಿ ಆಗೋಗಿದೆ ಮಾರ್ಕೆಟ್ ಅಲ್ಲಿ. ಆದರೆ ಅನುಕೂಲ ಏನಿಲ್ಲ. ಆ ಕಾಲದಲ್ಲೇ ಮಹಾರಾಜರು ಕುಡಿಯೋಕೆ ನೀರು ಕೊಟ್ಟಿದ್ರು, ಬಾತ್ರೂಮ್ ಫೆಸಿಲಿಟೀಸು. ಇವಾಗ ಇಷ್ಟು ದೊಡ್ಡ ಮಾರ್ಕೆಟ್ ಕಟ್ಟಿದ್ಮೇಲೆ ಅವಾಗ ಚಿಕ್ಕ ಪಾಪ್ಯುಲೇಷನ್ ಇತ್ತು. ಇವಾಗ ದೊಡ್ಡ ಪಾಪ್ಯುಲೇಷನ್ ಆದಮೇಲೆ ಏನು ಕನ್ವಿನ್ಸ್ ಇಲ್ಲ. ಜನಕ್ಕೆ ಬಂದ್ರೇನೋ ಕೂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ನೀರು ಕುಡಿಯೋಕ್ಕೂ ಇಲ್ಲ, ಬಾತ್ರೂಮ್ಗಳು ಸರಿ ಇಲ್ಲ. ಅವಾಗ ಮಹಾರಾಜರು ಭಾಳ ಪ್ಲ್ಯಾನ್ ಮಾಡಿದರು. ಎಲ್ಲ ಕಡೆ ಎಲ್ಲ ಮೂಲೆಗಳು ಬಾತ್ರೂಮ್ ಇತ್ತು. ಡೆಮಾಲಿಷ್ ಮಾಡಿ ನಮಗೆ ಇವತ್ತು 27 ವರ್ಷ ಆಯಿತು. 27 ವರ್ಷ ಆಗಿ ಡೆವಲಪ್ಮೆಂಟೇ ಮಾಡಿಲ್ಲ. ಕಳ್ತನ ಜಾಸ್ತಿ, ಕಳ್ತನ ತುಂಬಾ ಕಳ್ತನ. ಪಿಟ್ ಪ್ಯಾಕೆಟ್ಸ್ ಜಾಸ್ತಿ ಆಗ್ತದೆ. ಎಲ್ಲಾ ಅಂಗಡಿಗಳಿಗೂ CC ಕ್ಯಾಮ್ರಾ ಇಟ್ಕೊಂಡಿದೀವಿ, ಎಲ್ಲಾ ಮಾಡ್ತೀವಿ. ಆದ್ರೂ ಈ ಮಾರ್ಕೆಟ್ ನಲ್ಲಿ ನೈಟ್ ರೈತರು ದೂರದಿಂದ ಕಷ್ಟಪಟ್ಟು ತಗೋಬರ್ತಾನೆ. ರೈತ ಬೆಳೆದಿ ಭಾರಿ ಕಷ್ಟಪಟ್ಟು ಹೂ ತಗೋಬರ್ತಾನೆ. ಆ ರೈತನಿಗೆ ಇಲ್ಲಿ ಯಾವುದೇ ಮಾರ್ಕೆಟ್ ನಲ್ಲಿ ಒಂದು ಸೇಫ್ಟಿ ಇಲ್ಲ. ಸುಮ್ಗೆ ಮೊನ್ನೆ ಬಂದ್ರು, ಸ್ಮಾರ್ಟ್ ಸಿಟಿ ಅಂದ್ಬಿಟ್ಟು ಮಾಡಿದ್ರು. ಅದಕ್ಕೆ 35 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು. 35 ಕೋಟಿ ಖರ್ಚು ಮಾಡಿದ್ರೆ ಎಲ್ಲಿ ಖರ್ಚು ಮಾಡಿದ್ರೆ ಗೊತ್ತಿಲ್ಲ, ಏನು ಡೆವಲಪ್ಮೆಂಟ್ ಮಾಡಿದಾರೆ ಗೊತ್ತಿಲ್ಲ. ಇವೆಲ್ಲ ಪ್ರಶ್ನೆ. ನಾನು ಮೋದಿಗೆ ಮೇಲ್ ಹಾಕಿದೆ, ಸರ್ ನೀವು ಇಷ್ಟು ಕೋಟಿಗಳು ಹಾಕಿದ್ದೀರಾ, ಯಾರು ರೆಸ್ಪಾನ್ಸಿಬಿಲಿಟಿ ಇಲ್ಲ, ದುಡ್ಡು ಹಾಳಾಗೋಗಿದೆ. The city changed. Roads were closed. Parking vanished. The old open market became cramped boxes. Shops lay empty like paused hearts. ಈ ಹೊಸ ಕಾಂಪ್ಲೆಕ್ಸ್ ಕಟ್ಟಿ ಇಲ್ಲಿ 1200 ಅಂಗಡಿ 4 ಫ್ಲೋರ್ ಮಾಡಿದ್ದಾರೆ. ಅವಾಗ ರಾಜರು ಕಟ್ಟಿರೋದಕ್ಕೂ ಇದಕ್ಕೂ ಭಾಳ ಡಿಫ್ರೆನ್ಸ್ ಆಗಿದೆ. ಅವಾಗ ರಾಜರು ಹಿಂಗೆ ಕಟ್ಟಿದ್ರು ಅಂದರೆ ಫ್ಯೂಚರ್ ಥಿಂಕ್ ಮಾಡಿದ್ರು. ಇವಾಗ ಕಟ್ಟಿರೋ ಮಾರ್ಕೆಟು ಥಿಂಕಿಂಗ್ ಇಲ್ಲ. ಅವಾಗ ಕಟ್ಟಿರೋದು 10/15 10/15 ಅಂದ್ಬಿಟ್ಟು ಅಂಗಡಿಗಳು ಕೊಟ್ಟರು. ಆ ಕಾಲದಲ್ಲೇ ಯಾವಾಗ 1927 ಆ ಅಂಗಡಿಗಳು ಕೊಟ್ಟರು. They are not only merchants, they are farmers, fathers, daughters. They wake when the city sleeps. They plant the seed, count the nights, and hope the morning is kind. ನಮ್ಮದು ಗೋರಿಬಿದ್ನೂರು ಪಕ್ಕದಲ್ಲಿ ಹಳ್ಳಿ. ನಾವು ನಮ್ಮ ತಾಯಿ ತಂದೆಯವರು ಇಲ್ಲೇ ಹೂವಿನ ವ್ಯಾಪಾರ ಮಾಡೋರು. ಅದ್ರ ನೋಡಿಕೊಂಡು ನಾವು ಇಲ್ಲಿ ಒಂದು 15 ವರ್ಷದಿಂದ ಇಲ್ಲಿ ಬಂದು ವ್ಯಾಪಾರ ಮಾಡ್ತಾ ಇದ್ದೀವಿ. ನಾವು ಬಡ ಕುಟುಂಬದವರು, ರೈತರು, ತಂದೆಯವರೆಲ್ಲ ಇದೇ ವ್ಯಾಪಾರ. ನಾವು ಹೂವು ಬೆಳಿತೀವಿ, ಹೂವು ತಗೊಂಡು ಇಲ್ಲಿ ಬಂದು ಮಾರ್ತೀವಿ. ಇದರಿಂದ ನಾವು ಅನ್ನ ತಿಂತಿರೋದು ಸರ್. ಇದೇ ಜೀವನ ಆಗೋಗಿದೆ ಸರ್. ಒಂದು 40 ವರ್ಷದಿಂದ ಇದೇ ಜೀವನ. There were seasons of gold, Vara, Lakshmi, Dussehra, temple days. The market turned into a sea. But today, festivals pull weaker tides. The sea has less salt in it. ನಮ್ಗೆ ವರಮಹಾಲಕ್ಷ್ಮಿ ಹಬ್ಬ ವ್ಯಾಪಾರ ಬಂತು ಅಂದ್ರೆ ಒಂದು 150ರಿಂದ 200 ಟನ್ ಫ್ಲವರ್ಸ್ ಖಾಲಿ ಆಗೋದು. ಇವಾಗ ನಾವು 50 ಟನ್ ಫ್ಲವರ್ಸ್ ಖಾಲಿ ಮಾಡಕ್ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಇಲ್ಲಿ ತೊಂದ್ರೆ.
ಏನಂದ್ರೆ ಸಾರ್ವಜನಿಕರು ಒಳಗ್ ಬರಕ್ ಜಾಗನೇ ಇಲ್ಲ. ಮಾರ್ಕೆಟ್ ಒಳಗಡೆ ವೆಹಿಕಲ್ಸ್ ಪಾರ್ಕಿಂಗ್ ಮಾಡಕ್ ಜಾಗ ಇಲ್ಲ, ಏನು ಇಲ್ಲ. They ask for repair, not surrender. A road, a light, clean water, a safe night, a promise kept. ಮಹಾರಾಜರು ನಾವು ಏನು ಪುಣ್ಯ ಮಾಡಿದ್ವೋ ಬೆಂಗಳೂರಲ್ಲಿ ಹುಟ್ಟಿ ಈ ಮಹಾರಾಜರು ಕಟ್ಟಿ ನಮಗೆಲ್ಲ ಕೊಟ್ಟಿದ್ದಾರೆ. ಆಂಟಿಕ್ ಪೀಸ್ ಆಗ್ತದೆ. ಯಾಕೆ ನೆನಪಿರ್ಬೇಕಲ್ಲ ಮಹಾರಾಜರು ಕಟ್ಟಿದ್ರು ಅಂದ್ಬಿಟ್ಟು. ಇದು ನಮ್ಮ ಜನಕ್ಕೋಸ್ಕರ ಕಟ್ಟಿರೋ ಮಾರ್ಕೆಟು, ಪ್ರಾಫಿಟ್ ಮಾಡೋಕ್ಕೋಸ್ಕರ ಕಟ್ಟಿಲ್ಲ ಮಾರ್ಕೆಟ್. ಮಹಾರಾಜರು ಜನಕ್ಕೆ ಅನುಕೂಲ ಆಗಲಿ ಅಂತ ಕಟ್ಟಿರೋ ಮಾರ್ಕೆಟು. ಅದಕ್ಕೋಸ್ಕರ ನಾವು ಇದು ಉಳಿಸ್ಕೊಂಡು ಹೋಗ್ಬೇಕು. 100 ಗಾಡಿ, 200 ಗಾಡಿ, 300 ಗಾಡಿ ಬಂದ್ರು ಮಾರುವಂತ ಇದು ದೊಡ್ಡ ಸಮುದ್ರ ಮಾರ್ಕೆಟ್ ಇದು. ಕೃಷ್ಣರಾಜನ ಮಾರ್ಕೆಟ್ ಒಳಗಡೆ ಬಂದು ಹೂವು ತಗೊಂಡು ಹೋಗಕ್ಕೆ ಜನಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೀನಿ. ದಯವಿಟ್ಟು. Markets are memory. They are the city's soft underbelly. If we lose KR Market, we lose the smell of jasmine at dawn, the sound of coins and laughter, the small rituals that hold us. This is not just a market. It is an archive of hope, and it asks only for a road, a light, an honest hand. ಬೇರೆ ಊರಿನಲ್ಲಿ 1 ರೂಪಾಯಿ ಆದ್ರೆ ಬೆಂಗಳೂರು ಮಾರ್ಕೆಟ್ ನಲ್ಲಿ 10 ರೂಪಾಯಿ ಮಾರ್ಕೊಡ್ತದೆ. ನಮ್ಮ ಮಾರ್ಕೆಟ್ ನಲ್ಲಿ ರೈತ ಅಷ್ಟು ದೂರದಿಂದ ಬಂದಾನೆ ಅಂತ ಅವನಿಗೆ ಒಂದು 10 ರೂಪಾಯಿನಾರ ಕಾಸು ಕೊಡ್ತೀವಿ ನಾವು. ಈ ಮಾರ್ಕೆಟ್ ನಲ್ಲಿ ಯಾರು ರೈತರಿಗೆ 1 ರೂಪಾಯಿ ಮೋಸ ಮಾಡಲ್ಲ. ರೈತರು ಬರೋಕೆ ಭಾರಿ ಕಷ್ಟ ಆಗೈತಿ ಇಲ್ಲಿ. A place that must survive as long as flowers exist.